ನಿಖಿಲ್ ಸೋಸಲೆ ಬಂಧನವನ್ನ ಪ್ರಶ್ನಿಸಿ ರಿಟ್ ಅರ್ಜಿ ಸಲ್ಲಿಕೆ. ಇವತ್ತು ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ವಿಚಾರಣೆ ನಡೆಯಲಿಕ್ಕಿದೆ. ನ್ಯಾಯಮೂರ್ತಿ ಎಸ್.ಆರ್. ಕೃಷ್ಣಕುಮಾರ ಪೀಠದಲ್ಲಿ ಇವತ್ತು ವಿಚಾರಣೆ ಬರ್ತಾ ಇದೆ. ತನಿಖೆಯನ್ನ ನಡೆಸದೆ ನಿಖಿಲ್ ಬಂಧಿಸಲಾಗಿದೆ ಅಂತೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಸಿಎಂ ಆದೇಶ ಅನುಸಾರ ಅವರನ್ನ ಬಂಧಿಸಲಾಗಿದೆ ಅಂತೇಳಿ ಅರ್ಜಿ ಸಲ್ಲಿಕೆಯಾಗಿದೆ. ಮಧ್ಯಾಹ್ನದ ವೇಳೆಗೆ ವಿಚಾರಣೆಗೆ ಬರುತ್ತೆ ಅರ್ಜಿ ಅನ್ನೋದು ಗೊತ್ತಾಗ್ತಾ ಇದೆ. ನಿಖಿಲ್ ಸೋಸಲೆ ಯಾರೀತ? ಈತ RCBಯ ಮಾರ್ಕೆಟಿಂಗ್ನ ಹೆಡ್. ಈತನನ್ನ ಪೋಸ್ಟ್ ಮಾಡಿದಂತಹ ಆರೋಪದಲ್ಲಿ, ಅಂದರೆ ಅಭಿಮಾನಿಗಳಿಗೆ ಕರೆ ಕೊಟ್ಟಂತಹ ಅಥವಾ ವಿಕ್ಟರಿ ಪರೇಡ್ನ ಪೋಸ್ಟ್ ಮಾಡಿದಂತಹ ಆರೋಪದಲ್ಲಿ ಈತನನ್ನು ಅರೆಸ್ಟ್ ಮಾಡಲಾಗಿದೆ. ಈತನ ಬಂಧನವನ್ನ ಪ್ರಶ್ನಿಸಿ ಆತನ ಪತ್ನಿ ಕೋರ್ಟ್ನ ಮೊರೆ ಹೋಗಿದ್ದಾರೆ. ಇವತ್ತು ಅದೇ ರಿಟ್ ಅರ್ಜಿಯ ವಿಚಾರಣೆ ಮುನ್ನೆಲೆಗೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ಈಗಿರುವಂತಹ ಕುತೂಹಲ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಒಂದು ಕಡೆ CID ಇನ್ವೆಸ್ಟಿಗೇಷನ್ ಚುರುಕಾಗ್ತಾ ಇದೆ, ಮತ್ತೊಂದು ಕಡೆ ಈ ನಿಖಿಲ್ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಟ್ ಅರ್ಜಿಯ ವಿಚಾರಣೆ ಕೂಡ ಇವತ್ತು ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಸೊ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ 11 ಜನರ ಈ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪ್ರೇಮ, ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಭಾಗದಲ್ಲಿ ನಡೆದಂತಹ ಕಾಲ್ತುಳಿತ ಪ್ರಕರಣ ಸಂಬಂಧ ಇವತ್ತು ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ವಿಚಾರಣೆಗೆ ಬರಲಿದೆ. ಇಲ್ಲಿ RCBಯ ಮಾರ್ಕೆಟಿಂಗ್ ಹೆಡ್ ಆಗಿದ್ದಂತಹ ನಿಖಿಲ್ ಸೋಸಲೆ ಇವರ ಪತ್ನಿ ಹಾಕೊಂಡಿರುವಂತಹ ಈ ಅರ್ಜಿ, ಅಂದರೆ ಕಳೆದ 2 ದಿನಗಳ ಹಿಂದೆ ಈ ಅರ್ಜಿಯನ್ನು ಹಾಕೊಳ್ಳಲಾಗಿತ್ತು. ಅರ್ಜಿ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಈಗಾಗಲೇ ಆರೋಪಿ ಅರೆಸ್ಟ್ ಆಗಿದ್ದಾರೆ ಅನ್ನೋ ಮಾಹಿತಿಯನ್ನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟ್ನ ಗಮನಕ್ಕೆ ತಂದಿದ್ರು. ಹೀಗಾಗಿ ಸೋಮವಾರ ವಿಚಾರಣೆಯನ್ನು ನಡೆಸೋದಾಗಿ ಮಾನ್ಯ ನ್ಯಾಯಾಧೀಶರು ಹೇಳಿದರು. ಆದರೆ ಇದೇ ಸಂದರ್ಭದಲ್ಲಿ KSCA ಅವರು ಹಾಕೊಂಡಿದ್ದಂತಹ ಅರ್ಜಿ ಏನಿತ್ತು ಅದು ಬಲವಂತದ ಕ್ರಮವನ್ನು ತೆಗೆದುಕೊಳ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಹೈಕೋರ್ಟ್ ಆದೇಶವನ್ನು ನೀಡುವ ಕೆಲಸವನ್ನು ಮಾಡಲಾಗಿತ್ತು. ಇಲ್ಲಿ ನಿಖಿಲ್ ಸೋಸಲೆಯ ರೋಲ್ ಏನು ಅಂತ ನೋಡಿದಂತಹ ಸಂದರ್ಭದಲ್ಲಿ ಅವತ್ತು 4ನೇ ತಾರೀಕು ಬೆಳಗ್ಗೆ ಈತ ಒಂದು ಪೋಸ್ಟನ್ನು ಮಾಡಿರ್ತಾನೆ RCBಯ ಪೇಜ್ನಲ್ಲಿ. ಅದು ಏನಂತ ಹೇಳಿದ್ರೆ, ವಿಕ್ಟರಿ ಪೆರೇಡ್ ಏನಿದೆ ಅದು ಕಮಿಂಗ್ ಸೂನ್ ವಿಲ್ ಕಮ್ ಮೋರ್ ಡೀಟೇಲ್ಸ್ ಅಂತೇಳಿ ಒಂದು ಮೆಸೇಜನ್ನು ಹಾಕಿರ್ತಾನೆ. ಆದಷ್ಟು ಬೇಗ ನಾವು ಒಂದಷ್ಟು ಈ ವಿಕ್ಟರಿ ಪೆರೇಡನ್ನು ಮಾಡೋಣ, ಅದ್ರ ಬಗ್ಗೆ ಮತ್ತೊಂದಷ್ಟು ಮಾಹಿತಿಯನ್ನು ಶೀಘ್ರದಲ್ಲೇ ಹಂಚಿಕೊಳ್ಳೋದಾಗಿ ಆತ ಶೇರನ್ನು ಮಾಡಿರ್ತಾನೆ. ಹೀಗಾಗಿಯೇ ಸಹಜವಾಗಿ ಸಾಕಷ್ಟು ಜನ ಸೇರಿರ್ತಾರೆ. ಜನ ಆದಂತಹ ಬಳಿಕ ಕಾಲ್ತುಳಿತ ಉಂಟಾಗಿ 11 ಮಂದಿ ಸಾವನ್ನಪ್ಪಿದ್ದಾರೆ, 60ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಹೀಗಾಗಿ ಆ ರಿಟ್ ಅರ್ಜಿ ಇವತ್ತು ವಿಚಾರಣೆಗೆ ಬರಲಿದೆ. ರಿಟ್ ಅರ್ಜಿಯ ಸಂದರ್ಭದಲ್ಲಿ ಇವರು ಒಂದಷ್ಟು ಕಾರಣಗಳನ್ನು ಕೊಟ್ಟಿಲ್ಲ ಅರೆಸ್ಟ್ಗೆ. ಅದ್ರ ಜೊತೆಗೆ ನಮ್ಮ ರೋಲ್ ಏನಿಲ್ಲ, ಜನ ಸೇರಿಸ್ತಕ್ಕಂಥದ್ದು ಅಥವಾ ಅದರ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅನ್ನೋ ನಿಟ್ಟಿನಲ್ಲಿ ನಿಖಿಲ್ ಸೋಸಲೆ ಪರ ವಕೀಲರು ಆರ್ಗ್ಯುಮೆಂಟನ್ನು ಮಾಡುವ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಇವತ್ತು CIDಯಿಂದ ಬಾಡಿ ವಾರೆಂಟ್ ಮೇಲೆ ಈ ನಿಖಿಲ್ ಸೋಸಲೆ ಸೇರಿದಂತೆ ಉಳಿದ 3 ಆರೋಪಿಗಳನ್ನು ಕಸ್ಟಡಿಗೆ ಪಡೆದು ವಿಚಾರಣೆಯನ್ನು ನಡೆಸೋದಕ್ಕೆ ಕೂಡ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.